ಮೂರ್ತಿ ಸುಂದರವಾಗಿರ್ತಕ್ಕಂಥ ಹಬ್ಬವನ್ನು ಎತ್ತಾನೆ ಇವತ್ತು. ಯಾವುದು? ಸಕಲ ಹಿ ಪಾಪೆ ಗೇಳೆ ದಿಗಾಂತರಿ ವೈಕುಂಠ ಪಂಡರಿ ದೇಕಲಿಯ. ನಾವೆಲ್ಲರೂ ಎಂತವರು? ಪಾಪಿಗಳು. ಹೌದಲ್ರಿ? ಇಲ್ರಿ, ನಾವೇನು ಹುಟ್ಟಿದಾಗಿಂದ ಒಂದು ಕ್ಲಾಸ್ ಬಂದಿಲ್ಲ ಅನ್ಬೋದು. ನಾವೆಲ್ಲರೂ ಏನದೀವಿ? ಪಾಪಿಗಳದೀವಿ. ಪಾಪಿಗಳಿದ್ದಾಗನ ಪಾಪ ಸ್ವಲ್ಪ ಮಾಡಿದ ಕ್ಷಣಕ್ಕ ಮನುಷ್ಯರಾಗಿ ಬಂದ್ವಿ. ಅದು ತುಕಾರಾಮ ಹೇಳ್ತಾರೆ, ಪಾಪ ಪುಣ್ಯ ಕರುಣೆ ಜನ್ಮ ಏತು ಪ್ರಾಣಿ ನರದಯ ಏವನೇ ಹಾನಿಕೆ. ಪುಣ್ಯ ಮಾಡ್ರೆ ಸ್ವರ್ಗ ಸಿಗ್ತಿತ್ತಂತ ನಮಗೆಲ್ಲರಿಗೂ ಸ್ವರ್ಗ. ಏನು ಪಾಪ ಮಾಡ್ರೆ ಏನಪ್ಪ ಅಂದ್ರೆ ಸಣ್ಣ ಕ್ರಿಮಿ ಕೀಟಗಳಾಗಿ ಹುಟ್ಟಿ ಬರ್ತಿದ್ವಿ. ಹಾಮ ಚೋಳ ಇಂಥವೆಲ್ಲ. ಪಾಪ ಮತ್ತು ಪುಣ್ಯ ಇವು ಎರಡೂ ಸಮ ಆದಾಗ ದೇವರ ಮನುಷ್ಯನ ಜನ್ಮ ಕೊಟ್ಟಾಗ ಪಾಪಿಗಳು. ಹೌದಲ್ರಿ? ಮತ್ತು ಯಾಕ ಪಾಪವನ್ನು ತಿಳಿಲಾರ್ದ ತಿಳಿದು ಎಷ್ಟೋ ರೀತಿ ತಿಳಿದು ಏನು ಮಾಡಕ್ಕಿಲ್ಲ, ತಿಳಿಲಾರ್ದ ಎಷ್ಟೋ ಆಗ್ಯಾವ. ನಿಮ್ಮ ಮನೆಯಿಂದ ಹಾದಾಗ ಬರ್ತನ್ಯಾಗ ಎಷ್ಟ ಗಿರಿವಿ ಕೊಂದಿವೋ ನಮಗೂ ಗೊತ್ತಿಲ್ಲ. ಮತ್ತಿನ್ನ ಏನೇನೋ ಊಟ ಮಾಡೋತ್ನ್ಯಾಗ ಅನೇಕ ನಮೂನಿ ಎಲ್ಲಾ ಬಿದ್ದಿರ್ತಾವ, ನಮ್ಗೆ ಗೊತ್ತಾಗಲ್ಲ. ಎಲ್ಲ ಭಕ್ಷಣೆ ಮಾಡ್ತೀವಿ. ಆವಾಗ ಕಟ್ಟಿಗೆಯನ್ನ ಹಾಕಿ ಅಡಿಗೆ ಮಾಡ್ತೇವೆ. ಆ ಕಟ್ಟಿಗೆ ಒಳಗಿದ್ದಂತ ಹುಳ ಹುಗಿ ಹೇಳ್ತಿತ್ತು, ಹಸಿರು ಹುಗಿ ಅಂತ ಸುಡುತ್ತಿತ್ತು. ಅವಾಗೆಟ್ಟು ಪಾಪ ಮಾಡಿವಿ. ಹಿಂಗ ಅನೇಕ ನಮೂನಿ ತಿಳಿಲಾರದ ಪಾಪಗಳು ನಮ್ಗಾಗ್ಯಾವ. ಆ ಪಾಪಗಳನ್ನ ತೊಳಿಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಹಿಂದಿನ ಪಾಪ ಅನ್ನುವಂಥದ್ದು ಹೋಗ್ಬೇಕಾದ್ರೆ ಏನ ಇಂತಿಷ್ಟು ದುಡ್ಡು ಕೊಟ್ರ ಹೋಗ್ತದೆ? ಇಲ್ಲ. ಇಂತಿಟ್ಟು ಯಾರಿಗೇ 1 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಪಾಪ ಎಲ್ಲ ದೂರ ಆಗಲಿಂದ ಆಗೋದಿಲ್ಲ. ಪಾಪ ಹೋಗುದಿಲ್ಲ, ಪುಣ್ಯ ಬರುದಿಲ್ಲ. ಆ ಪಾಪ ಹೋಗ್ಬೇಕಾದ್ರೆ ಪಾಪದ ಪ್ರಯತ್ನ ನಮಗಾಗಿ ಆ ಭಗವಂತನ ಸನ್ನಿಧಾನದೊಳಗೆ ನಾವು ಲೀನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಮಕ್ಕಳು. ಸಕಲ ಹಿ ಪಾಪೆ ಗೀಳಿ ದಿಗಾಂತರಿ. ನೀವು ಮಾಡಿದಂತ ಎಲ್ಲಾ ಪಾಪಗಳು ಹೋಗ್ಬೇಕಾದ್ರೆ ಏನ್ ಮಾಡ್ರಿ? ಪಂಡರಿ ಯಾತ್ರಾ ಮಾಡ್ರಿ ಅಂತ ಹೇಳಿ. ಏನ್ರಿ? ಪಂಡ್ರಾಪುರ ಯಾತ್ರೆಯನ್ನ ಮಾಡ್ರಿ. ಸಕಲ ಹಿ ಪಾಪೆ ಗೀಳಿ ದಿಗಾಂತರಿ ವೈಕುಂಠ ಪಂಡರಿ ದೇಕಲಿಯ.